ಯಪ್ಪ 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 ವೈಭವ್ ಸೂರ್ಯವಂಶಿ ಅಟ್ಲೀಸ್ಟ್ ಬೆಸ್ಟ್. ಏನ್ ಬ್ಯಾಟಿಂಗು, ಏನ್ ಕನೆಕ್ಷನ್, ಏನ್ ಪವರ್ ಹಿಟ್ಟಿಂಗು. ಅವ್ರು ಹೊಡಿತಾರದ್ ನೋಡಕ್ಕೆ ಒಂಥರ ಚಂದ ಅಂತ ಹೇಳ್ಬೋದು. ಖುಷಿ ಆಗುತ್ತೆ ಅವ್ರು ಹೊಡಿತಾರದ್ ನೋಡಿದ್ರೆ. ಆ ರೇಂಜ್ ಗಾಳೋದು ಯಾವ ತರ ಕನೆಕ್ಟ್ ಮಾಡ್ತಾರೆ ನೋಡಿ ಬಾಲ್ ನ, ಸಖತ್ ಒಂಥರ ಎಫರ್ಟ್ಲೆಸ್ ಆಗಿ ಸಿಕ್ಸಸ್ ನ ಹೊಡಿಯೋದು. ಅವ್ರು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸಿಂಗಲ್ ಡಬಲ್ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ಬರೀ 6-4 ಬರೀ 6-4 ಎಲ್ಲ ಡೀಲ್ ಮಾಡ್ತಾ ಇದಾರೆ. ಹೌದು, ನನ್ಗೆ ಸಿಂಗಲ್ ಡಬಲ್ ಎಲ್ಲ ಮ್ಯಾಟ್ರ್ ಆಗಲ್ಲ, ನಾನು ಬರೀ 6-4 ಹೊಡಿತೀನಿ ಅನ್ಬಿಟ್ಟು ಹೊಡಿಯೋದು. ಆ ರೇಂಜ್ ಗಾಳೋದು ಒಂಥರ ನೋಡಿ ಮೆಚ್ಕೊಳ್ಳೇಬೇಕು. 15 ವರ್ಷದ ಹುಡುಗ ಈ ತರ ಆಡ್ತಾ ಇದಾರೆ ಅಂದ್ರೆ ಯಾರು ನಂಬಲ್ಲ. ಆ ರೇಂಜ್ ಆಡ್ತಾ ಇರೋದು ಬ್ಯಾಟಿಂಗು. ಇವ್ರು ಏನಾದ್ರು ಇನ್ನೊಂದ್ 2 ಬಾಲ್ ಏನಾದ್ರು ಆಡ್ಬಿಟ್ಟಿದ್ರೆ 100% ಸೆಂಚುರಿನ ಮಾಡ್ಕೊಬಿಡ್ತಾ ಇದ್ರು. ಅದು ರೆಕಾರ್ಡ್ ಬೇರೆ ಆಗ್ತಾ ಇತ್ತು. ಕ್ರಿಸ್ ಗೇಲ್ 30 ಬಾಲ್ಸ್ ಅಲ್ಲಿ ಸೆಂಚುರಿನ ಸ್ಕೋರ್ ಮಾಡಿರೋದು. ಇವ್ರಿಗೆ ಏನಾದ್ರು ಇನ್ನೊಂದ್ 2 ಬಾಲ್ ಏನಾದ್ರು ಸಿಕ್ಕಿದ್ರೆ ಆ ಪಕ್ಕ ಸೆಂಚುರಿ ಮಾಡ್ಕೊಬಿಡ್ತಾ ಇದ್ರು. ಕ್ರಿಸ್ ಗೇಲ್ ದಾಖಲೆ ಐತಲ್ಲ ಅವ್ರ ಇದ್ರಲ್ಲಿ ಹೆಸರಲ್ಲಿ ಫಾಸ್ಟೆಸ್ಟ್ ಸೆಂಚುರಿ, ಅದನ್ನ ಇವ್ರು ಗಳಿಸ್ಕೊತಾ ಇದ್ರು ವೈಭವ್ ಸೂರ್ಯವಂಶಿ. ಮತ್ತೆ ಇನ್ನೊಂದು ದಾಖಲೆ ಏನ್ ಗೊತ್ತಾ ವೈಭವ್ ಸೂರ್ಯವಂಶಿದು, ಇದು 2012 ಇಲ್ಲ 13 ಕ್ರಿಸ್ ಗೇಲ್ ಸ್ಕೋರ್ ಮಾಡ್ತಾರೆ. ಒಂದು IPL ಸೀಸನ್ ಅಲ್ಲಿ ಬಂದಾಗ ಒಂದು 58 ಸಿಕ್ಸಸ್ ಅನ್ನೋ ಸ್ಕೋರ್ ಇದೆ ನೋಡಿ. ವೈಭವ್ ಸೂರ್ಯವಂಶಿ ನೈಟ್ 12 6 ನ ಸ್ಕೋರ್ ಮಾಡಿರೋದು. 12 6 ನ ಸ್ಕೋರ್ ಮಾಡ್ತಾ ಇದ್ದಂಗೆನೆ ಇವಾಗ ಅಷ್ಟೇ ಒಂದು IPL ಸೀಸನ್ ಅಲ್ಲಿ highest 6 ಹೊಡೆದಿರೋದು ಇವಾಗ ವೈಭವ್ ಸೂರ್ಯವಂಶಿ. ಆ ದಾಖಲೆ ಕೂಡ ವೈಭವ್ ಸೂರ್ಯವಂಶಿ ಮಾಡಿದ್ದು. ನಾನು ಪ್ರಿವ್ಯೂ ವಿಡಿಯೋ ಮಾಡ್ಬೇಕಾದಾಗ್ಲೇ ಹೇಳಿದ್ದೆ, ಅವ್ರನ್ನೇನಾದ್ರು ಪವರ್ ಪ್ಲೇ ಒಳಗಡೆ ಎತ್ತಿಲ್ಲ ಅಂದ್ರೆ 50 ಹೊಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಅದೇನಾದ್ರು 10 ಓವರ್ ಒಳಗಡೆ ಅವ್ರ ವಿಕೆಟ್ ಏನಾದ್ರು ತಗೊಂಡಿರೋದ್ರೆ ಸೆಂಚುರಿನ ಸ್ಕೋರ್ ಮಾಡ್ಬಿಡ್ತಾರೆ ಆ ಕೆಪಾಸಿಟಿ ಅಂತ ಹೇಳಿದ್ದೆ. ಬಟ್ ನೋಡಿ ಅದೇ ತರ ಆಯ್ತು, ಬಟ್ ಸೆಂಚುರಿ ಮಿಸ್ ಆಯ್ತು. ಬಟ್ ಇವ್ರು ನೋಡಿ 8 ಓವರ್ಸ್ ಗೆ 97 ರನ್ಸ್ ನ ಸ್ಕೋರ್ ಮಾಡಿದ್ದು. ಇನ್ನೇನಾದ್ರು ಇನ್ನೊಂದು 1-2 ಬಾಲ್ ಸಿಕ್ಕಿದ್ರೆ ಸಾಕಾಗಿತ್ತು, ಸೆಂಚುರಿನ ಮಾಡ್ಬಿಡ್ತಾ ಇದ್ರು. ಒಂಥರ ಚಿಂದಿಯಾಗಿ ಆಡಿದ್ರು ಅಂತ ಹೇಳ್ಬೋದು. SRH ಬೌಲರ್ಸ್ ಗಂತೂ ಕೊಟ್ರು ಯಪ್ಪ ಅವರೆಲ್ಲ ಮುಟ್ಟಿ ನೋಡ್ಕೋಬೇಕು. ಆ ತರ ಹೇಳಿ ಕೊಟ್ಟಂಗಿತ್ತು. ಆ ತರ ಹೊಡೆದಿದ್ 6 ಬರೀ 6-4 ಒಂದ್ ಎಂಡಲ್ಲಿ ಜೈಸ್ವಾಲ್ ನಿಧಾನಕ್ಕೆ ಆಡ್ತಾ ಇದಾರೆ. ಇವ್ರು ಮಾತ್ರ ಒಂಥರ ಅಗ್ರೆಸಿವ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಇವ್ರು ಏನಾದ್ರು ಇನ್ನೊಂದು 4-5 ಓವರ್ ಇದ್ಬಿಟ್ಟಿದ್ರೆ ಇನ್ನ ಬೇರೆ ಕಥೆನೇ ಹೇಳ್ತಾ ಇತ್ತು ನೋಡಿ. ಇವ್ರು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 10 ಓವರ್ಸ್ ಗೆ ಒಂದು 130 ಏನೋ ಹೋಗ್ಬಿಟ್ಟಿದ್ರು. ಆ ರೇಂಜ್ ಗಾಡಿದ್ ಬ್ಯಾಟಿಂಗು. ಇವರು ಸೆಂಚುರಿನ ಸ್ಕೋರ್ ಮಾಡಿ ಔಟ್ ಆಗ್ಬೇಕಾಯ್ತು. ಹೌದು, ಒಂಥರ ರೆಕಾರ್ಡ್ ಕ್ರಿಸ್ ಗೇಲ್ ಇದ್ರಲ್ಲಿ ಇತ್ತಲ್ವಾ, ನಮ್ ಇಂಡಿಯನ್ ಅದನ್ನ ರೆಕಾರ್ಡ್ ನ ಬ್ರೇಕ್ ಮಾಡ್ತಾ ಇದ್ರ ಅಂತಾರ ಒಂಥರ ಖುಷಿ ಅಂತ ಹೇಳ್ಬೋದು. ಅದರಿಂದ ರೆಕಾರ್ಡ್ ನ ಬ್ರೇಕ್ ಮಾಡ್ಬೇಕಾಯ್ತು. ಬಟ್ ಆದ್ರೂ ನೋಡಿ ಅನ್ಫಾರ್ಚುನೇಟ್ ಮಾಡಕ್ ಆಗ್ಲಿಲ್ಲ, ಔಟ್ ಆಗ್ಬಿಡ್ತಾರೆ. ಅವ್ರು ಏನಾದ್ರು ಔಟ್ ಆಗಿಲ್ಲ ಅಂದಿದ್ರೆ ಅದ್ ಎಲ್ಲಿ ಹೋಗ್ಬಿಡ್ತಾ ಇತ್ತು ಸ್ಕೋರ್. ನನ್ನ ಮನಸ್ಸಿಗೆ ಏನಾದ್ರು ಅವ್ರು ಔಟ್ ಆಗಿದ್ದಿಲ್ಲ ಅಂದ್ರೆ 300 ರನ್ಸ್ ನ ಸ್ಕೋರ್ ಮಾಡ್ಬಿಡ್ತಾ ಇದ್ರು. ಆ ರೇಂಜ್ ಆಡ್ತಾ ಇದ್ರು. SRH ಅವ್ರಂತೂ ಪ್ರತಿಯೊಬ್ರು ಭಯ ಬಿದ್ದೋಗ್ಬಿಟ್ಟಿದ್ರು ಅವ್ರ ಬ್ಯಾಟಿಂಗ್ ನೋಡಿ. ಆ ರೇಂಜ್ ಎಲ್ಲಿ ಹಾಕಿದ್ರು 6-4. ಬೇರೆಯವರೆಲ್ಲ ಕಷ್ಟ ಪಡ್ತಾರೆ, ಇವ್ರು ಮಾತ್ರ ಈಸಿಯಾಗಿ ಒಂಥರ ಎಫರ್ಟ್ಲೆಸ್ ಆಗಿ ಸಿಕ್ಸಸ್ ನ ಸ್ಕೋರ್ ಮಾಡಿದ್ದು. ಒಂಥರ ಬೆಂಕಿ ಆಡಿದ್ರು ಅಂತ ಹೇಳ್ಬೋದು. ಲಾಸ್ಟ್ 97 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಪರವಾಗಿಲ್ಲ, ಚೆನ್ನಾಗಿನೇ ಆಡಿದ್ರು. ಇನ್ನೊಂದ್ ಏನ್ ಮೆಚ್ಕೊಳ್ಬೇಕಂದ್ರೆ SRH ಪ್ಲೇಯರ್ಸ್ ನ, ಇವರು 97 ಔಟ್ ಆಗ್ತಾರಲ್ಲ ಅವಾಗ ಅಭಿಷೇಕ್ ಶರ್ಮಾ ಬಂದು ಸ್ವಲ್ಪ ಅವ್ರನ್ನ ಇದ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ, ಮತ್ತೆ ಶಬಾಷ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇದೊಂಥರ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅವ್ರು. ಯಾಕಂದ್ರೆ ನೋಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಡಿದ್ಮೇಲೆ ನಾವು ಹೋಗ್ಲೇಬೇಕು. ಆಡಿಲ್ಲ ಅಂದಾಗೆಲ್ಲ ನಾವೇನು ಇದ್ ಮಾಡಕ್ಕಾಗಲ್ಲ. ಬಟ್ ಆಡಿದ್ಗೋಸ್ಕರ ತಾನೆ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅಂತಾನೆ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಇವಾಗ RR ವಿನ್ ಆಗ್ತಾ ಇದ್ದಂಗೆ ಇವಾಗ ಕ್ವಾಲಿಫೈರ್ ಟು GT ಜೊತೆ ಆಡ್ಬೇಕಾಗುತ್ತೆ ನೋಡಿ. ಇವರು ಟಾರ್ಗೆಟ್ ಕೊಟ್ಟಿದ್ದು 243. ಇವ್ರು ಆಕ್ಚುಲಿ ಹೇಳ್ಬೇಕಾದ್ರೆ ಇವ್ರು ಆಡ್ತಾ ಇದ್ದ ರೇಂಜ್ ನೋಡಿದ್ರೆ ವೈಭವ್ ಸೂರ್ಯವಂಶಿ ಅವರೆಲ್ಲ ಆಡ್ತಾ ಇದ್ದಾಗ ನಾನೆಲ್ಲೋ 260 270 280 ಆ ರೇಂಜ್ ಹೋಗುತ್ತೆ ಅನ್ಕೊಂಡಿದ್ದೆ. ಬಟ್ ವೈಭವ್ ಸೂರ್ಯವಂಶಿ ಔಟ್ ಆಗ್ಬಿಡ್ತಾರಲ್ವಾ, ಅದಾದ್ಮೇಲೆ ಸ್ವಲ್ಪ ಸ್ಕೋರ್ ಏನೋ ಅವ್ರು ಔಟ್ ಆಗ್ತಾನೆ ಸ್ವಲ್ಪ ಕಡಿಮೆ ಆಗಲ್ಲ. ಆ ಟೈಮಲ್ಲಿ ಧ್ರುವ್ ಸ್ವಲ್ಪ ಚೆನ್ನಾಗಿನೇ ಆಡ್ತಾರೆ. ಅದಾದ್ಮೇಲೆ ಲಾಸ್ಟ್ 4 ಓವರ್ಸ್ ಅಲ್ಲಿ 27 ರನ್ಸ್ ಅಷ್ಟೇ ಬರೋದು. ಲಾಸ್ಟ್ ಅಲ್ಲಿ ಡೆತ್ ಓವರ್ಸ್ ಅಲ್ಲಿ ಅಲ್ಲೊಂಥರ ಇವರು SRH ಅವರು ಫುಲ್ ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು ಗೇಮ್ ನ. ಬಟ್ ಆದ್ರೂ ಅವ್ರ ಕೈಲಿ ಚೇಂಜ್ ಮಾಡಕ್ಕಾಗಿಲ್ಲ ನೋಡಿ. ಇಂತ ಒಂಥರ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತಲ್ವಾ, ಒಂಥರ ಟಾರ್ಗೆಟ್ ಕೂಡ ಹೈ ಆಗಿತ್ತು. ಆದ್ರಿಂದ ಒಂಥರ ಅಂಡರ್ ಪ್ರೆಷರ್ ಅಲ್ಲಿ ಇದ್ರು ಹೈದರಾಬಾದ್ ಬ್ಯಾಟ್ಸ್ಮನ್ಸ್. ಬಂದಂಗೆ ಪೋಸ್ಟ್ ಅಲ್ಲೇ ಹೊಡಿಬೇಕಾಗಿತ್ತು, ಎಲ್ಲ ಹೊಡಿಯಕ್ ಹೋದ್ರು. ಬಟ್ ಆಗ್ಲಿಲ್ಲ, ಎಲ್ಲ ಬೇಗನೆ ಔಟ್ ಆಗ್ಬಿಟ್ರು. ಬಟ್ ಈ ಟಾರ್ಗೆಟ್ ನ ಚೇಂಜ್ ಮಾಡಕ್ ಆಗಿಲ್ಲ. ಟಾಸ್ ವಿನ್ ಆಗೋದು SRH ಅವ್ರು ಬೌಲಿಂಗ್ ತಗೋತಾರೆ. ಆಮೇಲೆ ಮತ್ತೆ ಇವರು ಹೇಳ್ತಾರೆ, ರಿಯಾನ್ ಪರ ಕೂಡ ಹೇಳ್ತಾರೆ, ನಾವು ಏನಾದ್ರು ಟಾಸ್ ವಿನ್ ಆಗಿದ್ರೆ ಒಂಥರ ಬೌಲಿಂಗ್ ತಗೋತಾ ಇದ್ವಿ ಅಂತ. ಯಾಕಂದ್ರೆ ಅವ್ರು ಆಡಿರೋ 3 ಮ್ಯಾಚ್ ಅಲ್ಲಿ 2 ಮ್ಯಾಚಸ್ ಚೇಂಜ್ ಮಾಡಿ ವಿನ್ ಆಗಿರೋದು, 1 ಮ್ಯಾಚ್ ಬ್ಯಾಟಿಂಗ್ ಆಡಿ ವಿನ್ ಆಗಿರೋದು. ಬಟ್ ಅಡ್ವಾಂಟೇಜ್ ಇತ್ತು, ಬ್ಯಾಟಿಂಗ್ ಆಡಿನ 1 ಮ್ಯಾಚ್ ವಿನ್ ಆಗಿದೆಲ್ಲ. ಅಯ್ಯೋ ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ರಿಯಾನ್ ಪರಾಗು. ನೋಡಿ ಬ್ಯಾಟಿಂಗ್ ಆಡಕ್ ಬರೋದು ಇವರು ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ. ಒಂದೆಂಡಲ್ಲಿ ವೈಭವ್ ಸೂರ್ಯವಂಶಿ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ, ಸಗದಾಗಿ ಆಡ್ತಾ ಇರ್ತಾರೆ. ಇನ್ನೊಂದೆಂಡಲ್ಲಿ ಇವರು ಯಶಸ್ವಿ ಜೈಸ್ವಾಲ್ ಅಷ್ಟೊಂದ್ ಜನ ಅಗ್ರೆಸಿವ್ ಆಗಿ ಆಡಲ್ಲ, ಅವ್ರು ನಿಧಾನಕ್ಕನೆ ಆಡ್ತಾ ಇರ್ತಾರೆ. ಅವ್ರಿಗೆ ಸ್ಟ್ರೈಕ್ ಸಿಗಲ್ಲ ಪವರ್ ಪ್ಲೇದಲ್ಲಿ, ಅವ್ರು ನಿಧಾನಕ್ಕನೆ ಆಡ್ತಾ ಇರ್ತಾರೆ. ಸ್ಟ್ರೈಕ್ ಸಿಗೋದಲ್ಲ ಯಾರಿಗೆ, ಇವ್ರಿಗೆ ವೈಭವ್ ಸೂರ್ಯವಂಶಿ. ಇವ್ರು ಕೊಡೋದಲ್ಲ ಅವ್ರಿಗೆ, ಬರೀ 6-4 ಅದೇ ತರ ಆಡ್ತಾ ಇದ್ದಾರೆ. ಇನ್ನೆಲ್ಲ ಅವ್ರು ಸ್ಟ್ರೈಕ್ ಸಿಗುತ್ತೆ. ಆದ್ರೆ ಅವ್ರು ಸ್ವಲ್ಪ ನಿಧಾನಕ್ಕನೆ ಆಡ್ತಾ ಇದ್ರು. ವೈಭವ್ ಸೂರ್ಯವಂಶಿ ಸಾಕಾಗಿ ಆಡ್ತಾ ಇದ್ರು. ಇವ್ರು ಇಂಪ್ಯಾಕ್ಟ್ ಹೇಳ್ಬೇಕಾದ್ರೆ ನೋಡಿ 16 ಬಾಲ್ 50 ರನ್ಸ್ ನ ಸ್ಕೋರ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಅದಾದ್ಮೇಲೆ ನೋಡಿ SRH ಬೌಲರ್ಸ್ ಗಂತೂ ಒಂಥರ ಧ್ವಂಸ ಮಾಡಾಕ್ಬಿಟ್ರು ಅಂತ ಹೇಳ್ಬೋದು. SRH ಬೌಲರ್ಸ್ ನ ವೈಭವ್ ಸೂರ್ಯವಂಶಿ ಸಗದಾಗಿ ಆಡ್ತಾರೆ. ಅದಾದ್ಮೇಲೆ ನೋಡಿ ನಾನೆಲ್ಲ ಇವ್ರು ಬ್ಯಾಟಿಂದ ಸೆಂಚುರಿ ಬರುತ್ತೇನೆ ಅನ್ಕೊಂಡೆ. ಬಟ್ ಪಾಪ ಸೆಂಚುರಿ ಮಾಡ್ಕೊಳಕ್ಕಾಗಲ್ಲ. 29 ಬಾಲ್ಸ್ ಅಲ್ಲಿ 97 ರನ್ಸ್ ನ ಸ್ಕೋರ್ ಮಾಡ್ಕೊಂಡು ಪ್ರಪುಲಿಂಗ್ ಔಟ್ ಆಗ್ಬಿಡ್ತಾರೆ. ಇದ್ರಲ್ಲಿ ನೋಡಿ ಅವ್ರು ಆಡಿರೋ ಇದ್ರಲ್ಲಿ 5 4s ಮತ್ತೆ 12 6s ಯಾವ ರೇಂಜ್ ಓಡಿದಾರ ಸಖತ್ತಾಗಿ ಆಡಿದ್ರೆ. ಸ್ಟ್ರೈಕ್ ರೇಟ್ ನೋಡಿ 334, ಯಾವ ರೇಂಜ್ ಆಡಿರೋದು ಸ್ಟ್ರೈಕ್ ರೇಟ್. ಯಪ್ಪ ನೋಡಿ ಇವ್ರು ಒಂಥರ ಇವರೇ ಡಿಫ್ರೆಂಟ್ ಆಗಿ ಆಡ್ತಾರೆ, ಬೇರೆಯವರೆಲ್ಲ ಡಿಫ್ರೆಂಟ್ ಆಗಿ ಆಡ್ತಾರೆ. ಇವ್ರು ಆಡ್ಬೇಕಾದಾಗ ಇಷ್ಟು ಈಸಿನ 6 ಹೊಡೆಯೋದು ಅಂತ ಅನ್ಸುತ್ತೆ. ಆ ರೇಂಜ್ ಹೊಡೆಯೋದು ಇವ್ರು 6.
ಅದಾದ್ಮೇಲೆ ಧ್ರುವ್ ಜುರೆಲ್ ಕಡೆಯಿಂದ ಪರವಾಗಿಲ್ಲ, ಒಳ್ಳೆ ಕ್ಯಾಮೆನಾಕ್ ಅಂತ ಬಂತು ಅಂತ ಹೇಳ್ಬೋದು. ಕ್ಯಾಮೆನಾಕ್ ಅಲ್ಲ, ಅಗ್ರೆಸಿವ್ ಆಗಿ ಆಡಿದ್ರು ನೋಡಿ. 21 ಬಾಲ್ಸ್ ಅಲ್ಲಿ 50 ರನ್ಸ್ ಸ್ಕೋರ್ ಮಾಡ್ತಾರೆ. ವೈಭವ್ ಸೂರ್ಯವಂಶಿ ಔಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಸ್ಕೋರ್ ಆಗುತ್ತೋ ಇಲ್ಲೋ ಅನ್ಕೊಂಡಿದ್ದೆ, ಬಟ್ ಧ್ರುವ್ ಜುರೆಲ್ ಆ ಕೆಲಸನ ಮಾಡಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಿ ರಿಯಾನ್ ಪರಾಗು ಪರವಾಗಿಲ್ಲ ಒಂಥರ ಕ್ಯಾಮೆನ್ ಹಾಕೊಂಡಿದ್ರು. ಅವ್ರ ಕೈಲಿ ಸ್ವಲ್ಪ ಇಂಜುರಿ ಇತ್ತು, ಅವ್ರು 100% ಬಿಟ್ಟಿದ್ದಿಲ್ಲ. ಬಟ್ ಆದ್ರೂ ನಿಂದಾಗೆ ಪಾಪ ಅವ್ರು ಸ್ವಲ್ಪ 2 ಸಿಕ್ಸ್ ಸ್ಕೋರ್ ಮಾಡಿದ್ರು. ಪರವಾಗಿಲ್ಲ ಒಂದು ರೇಂಜ್ ಆಡಿದ್ರು. ಅವ್ರು 12 ಬಾಲ್ಸ್ ಅಲ್ಲಿ 26 ಸ್ಕೋರ್ ಮಾಡ್ಕೊಂಡು ಸ್ವಲ್ಪ ಓಪಿದ್ದು ಪೆರಾರಿಯ ಮೇಲೆ ಅವ್ರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಇನ್ನು ಲೋಯರ್ ಆರ್ಡರ್ ಏನು ಅಷ್ಟೊಂದು ಏನು ಕಾಂಟ್ರಿಬ್ಯೂಷನ್ ಬರಲ್ಲ. ಇವ್ರಿಷ್ಟೆಲ್ಲ ಆಡ್ತಾ ಇದ್ದಾಗನೆ 243 ರನ್ಸ್ ನ ಸ್ಕೋರ್ ಮಾಡ್ತಾರೆ. 8 ವಿಕೆಟ್ ನ ಕಳ್ಕೊಂಡು 20 ಓವರ್ಸ್ ಅಲ್ಲಿ. ಅವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಬೌಲಿಂಗ್ ಅಲ್ಲಿ ಸ್ವಲ್ಪ ಎಕನಾಮಿಕ್ ಆಗಿ ಬಾಲ್ ಮಾಡಿರೋದು ಯಾರು ಶಿವಾಂಗಿ ಕುಮಾರ್. ಅವರು 2 overs ಅಲ್ಲಿ 19 ರನ್ಸ್ ನ ಕೊಟ್ಟಿದ್ದಾರೆ, 9.5. ಅದಾದ್ಮೇಲೆ ನಿತೀಶ್ ರೆಡ್ಡಿ ಅವ್ರು ನೋಡಿ ಬೆಂಕಿಯಾಗಿ ಹಾಕಿದ್ರು ಅಂತ ಹೇಳ್ಬೋದು. 2 overs ಅಲ್ಲಿ 12 ರನ್ಸ್ ನ ಕೊಟ್ಟು 1 ವಿಕೆಟ್ ತಗೊಂಡಿದ್ರೆ. ಇವರಿಬ್ಬರೇ ಸ್ವಲ್ಪ ಎಕನಾಮಿಕ್ ಆಗಿ ಬಾಲ್ ಮಾಡಿರೋದು, ಇನ್ನೆಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಅಂತ ಹೇಳ್ಬೋದು SRH ಕಡೆ. ಇವರು 244 ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಗೊತ್ತಾಗುತ್ತೆ SRH ಸಖತ್ ಕಷ್ಟ ಇದೆ ಅಂತ. ಹೌದು, ಅಂಡರ್ ಪ್ರೆಷರ್ ಇರ್ತಾರೆ ಅವ್ರ ಬ್ಯಾಟ್ಸ್ಮನ್ಸ್. ಇವರು ಆರ್ಆರ್ಗೆ ಒಂಥರ ಓಪ್ ಇರುತ್ತೆ ಅಂತ ಹೇಳ್ಬೋದು. ಹೌದು, ಇಷ್ಟು ಯೂಸ್ ಟಾರ್ಗೆಟ್ ಕೊಡ್ತಾ ಇದ್ದಾರೆ, ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ. ಆರಾಮಾಗಿ ನಾವು ಒಂಥರ ಡಿಫೆಂಡ್ ಮಾಡ್ಕೋಬಹುದು ಅಂತ. ಅವ್ರ ಕಡೆ ಬ್ಯಾಟಿಂಗ್ ಆಡಕ್ ಬರೋದು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್. ಅಭಿಷೇಕ್ ಶರ್ಮಾ ಮೊದಲನೇ ಓವರಲ್ಲಿ ಔಟ್, ಹೌದು ಡಕ್ ಔಟ್, 0 ಔಟ್ ಆಗ್ಬಿಡ್ತಾರೆ ಅವರು ಜೋಪ್ರಾ ಆರ್ಚರ್ಗೆ. ಜೋಪ್ರಾ ಆರ್ಚರ್ ಅಂತ ಈ ಸೀಸನ್ ಸಖತ್ತಾಗಿ ಬೌಲಿಂಗ್ ಮಾಡಿದಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಕಡೆಯಿಂದ ಅಷ್ಟೊಂದು ಆಡಕ್ಕಾಗಲ್ಲ, ಕ್ಲೀನ್ ಬೋಲ್ಡ್ ಮಾಡಿ ಬಿಸಾಕ್ಬಿಡ್ತಾರೆ ಜೋಪ್ರಾ ಆರ್ಚರ್. ಅವರು 8 ಬಾಲ್ಸ್ 17 ರನ್ಸ್ ಸ್ಕೋರ್ ಮಾಡ್ತಾರೆ. ಒಂದು ರೇಂಜ್ ಇಶಾನ್ ಕಿಶನ್ ಕಡೆಯಿಂದ ಒಂದು ಕ್ಯಾಮೆನಾಕ್ ಅಂತ ಬಂತ ಅಂತ ಹೇಳ್ಬೋದು. ಅಗ್ರೆಸಿವ್ ಆಗಿ ಆಡ್ತಾರೆ ಅವರು. 11 ಬಾಲ್ ಅಲ್ಲಿ 33 ರನ್ಸ್ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಈ ವಿಕೆಟ್ ಜೋಪ್ರಾ ಆರ್ಚರ್ ನೋಡಿ ಯಾವ ತರ ಸ್ಪೆಲ್ ಹಾಕಿದಾರೆ ಅಂದ್ರೆ, ಜೋಪ್ರಾ ಆರ್ಚರ್ 3 ವಿಕೆಟ್ಸ್ ತಗೊಂಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದ್ದಾರೆ ಇವತ್ತು ನೋಡಿ. 4 overs ಅಲ್ಲಿ 58 ರನ್ಸ್ ನ ಕೊಟ್ಟಿರೋದು, 3 ವಿಕೆಟ್ಸ್ ಅಷ್ಟೇ ತಗೊಂಡಿರೋದು. ಅಲ್ಲಿಂದ ವಿಕೆಟ್ಸ್ ತಗೊಂಡಿದ್ದಾರೆ, ಒಂಥರ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳೋದು. 58 ಅಂದ್ರೆ ಇದೊಂಥರ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಯಾರ ಕಡೆಯಿಂದ ಅಷ್ಟು ಜನ ಕಾಂಟ್ರಿಬ್ಯೂಷನ್ ಬರಲ್ಲ, ಎಲ್ಲ ಬೇಗ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿತೀಶ್ ರೆಡ್ಡಿ ಕಡೆಯಿಂದ ಮತ್ತೆ ಸಲೀಲ್ ಅಹ್ವಾರ್ ಅವ್ರ ಕಡೆಯಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಅನ್ನೋದು ಬರ್ತೆ. ಅವರಿಬ್ರು ಚೆನ್ನಾಗಿ ಆಡ್ತಾರೆ ನೋಡಿ. ನಿತೀಶ್ ರೆಡ್ಡಿ 20 ಬಾಲ್ಸ್ ಅಲ್ಲಿ 38 ರನ್ಸ್ ಸ್ಕೋರ್ ಮಾಡಿ, ಸಲೀಲ್ ಅವರು 21 ಬಾಲ್ಸ್ ಅಲ್ಲಿ 35 ರನ್ಸ್ ಸ್ಕೋರ್ ಮಾಡ್ತಾರೆ. ಇನ್ನ ಶಿವಾಂಗಿ ಕುಮಾರ್ 27 ಸ್ಕೋರ್ ಮಾಡಿ ಇವರೆಲ್ಲ ಇದ್ ಮಾಡ್ತಾ ಇದ್ದಂಗೆ 196 ಗೆ ಆಲ್ ಔಟ್ ಆಗ್ಬಿಡ್ತಾರೆ. ಇನ್ನು 4 ಬಾಲ್ ಇದ್ದಂಗೆ ಆಲ್ ಔಟ್ ಆಗ್ಬಿಡ್ತಾರೆ. ಅವ್ರು ಆಲ್ ಔಟ್ ಆಗ್ತಾ ಇದ್ದಂಗೆ ರಾಜಸ್ಥಾನ್ ರಾಯಲ್ಸ್ 47 ರನ್ಸ್ ನಿಂದ ವಿನ್ ಆಗ್ತಾರೆ. ಈಗ ನೋಡಿ ಇವಾಗ ವಿನ್ ಆಗ್ತಾ ಇದ್ದಂಗೆ ಇವಾಗ ಡೈರೆಕ್ಟ್ ಕ್ವಾಲಿಫೈರ್ ಟು GT ಜೊತೆ ಆಡೋದು ಇವರು. ಒಂಥರ ನೋಡಿ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ನಾನು ಆಕ್ಚುಲಿ ಇವರು SRH ಅವರು ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ದು. ನಾನು ಮೊದಲೇ ಹೇಳಿದ್ದೆ, ವೈಭವ್ ಸೂರ್ಯವಂಶಿ ಏನಾದ್ರು ಆಡಿದ್ರೆ SRH ಸೋಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅದೇ ತರ ಆಯ್ತು. ಒಂಥರ ವೈಭವ್ ಸೂರ್ಯವಂಶಿ ಇವಾಗ ಎಲ್ಲೆಡೆ ಸುದ್ದಾಗ್ತಾರ ಅಂದ್ರೆ ವೈಭವ್ ಸೂರ್ಯವಂಶಿ ಯಾವ ರೀತಿ. ಅದು ಏನೋ ನಾರ್ಮಲ್ ಮ್ಯಾಚ್ ಅಲ್ಲ, ಲೀಗ್ ಮ್ಯಾಚ್ ಆಗಿದ್ರೆ ಓಕೆ ಅನ್ಬೋದಾಯ್ತು. ಬಟ್ ಅಂಡರ್ ಪ್ರೆಷರ್ ಅಲ್ಲಿ ಮತ್ತೆ ಎಲಿಮಿನೇಟರ್ ಅಲ್ಲಿ ವಿನ್ ಆಗೋ ಸಿಚುವೇಶನ್ ಅಲ್ಲಿ ಈ ತರ ಇನ್ನಿಂಗ್ಸ್ ಬಂತಲ್ಲ, ಒಂಥರ ಒಳ್ಳೆ ನಾಕ್ ಅಂತಾನೆ ಹೇಳ್ಬೋದು. ಇದು ಮಗ ಇವತ್ತಿನ ಮ್ಯಾಚ್ ರಿವ್ಯೂ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.